ಈಗಾಗಲೇ ಜೆಡಿಎಸ್ ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಶಾಸಕರ ಸೇರಿದಂತೆ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆಯುವಂತ ಪ್ರಯತ್ನವನ್ನ ಮಾಡ್ತೀನಿ. ಈಗಾಗಲೇ ಶಾಸಕರಿದ್ದಾರೆ, ನಿಖಿಲ್ ಕುಮಾರಸ್ವಾಮಿ ಅವರೆಲ್ಲರೂ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ನಿಮ್ಮ ಪ್ರತಿಭಟನೆಯನ್ನ ಹತ್ತಿಕ್ಕುವಂತ ಪ್ರಯತ್ನ ನಡೆದಿದೆ. ರಾಜ್ಯ ಸರ್ಕಾರ ಕಳೆದ 2 ವರ್ಷದಿಂದ ನಿರಂತರವಾಗಿ ಯಾರು ರಾಜ್ಯ ಸರ್ಕಾರದ ವೈಫಲ್ಯತೆಗಳು, ಭ್ರಷ್ಟಾಚಾರ ಹಾಗೂ ಹಗರಣದ ಬಗ್ಗೆ ಚರ್ಚೆ ಮಾಡ್ತಾರೆ ಅವ್ರೆಲ್ಲರನ್ನು ಕೂಡ ಟಾರ್ಗೆಟ್ ರಾಜಕಾರಣ ಮಾಡ್ತಕ್ಕಂಥ ಒಂದು ಸಂಸ್ಕೃತಿಯನ್ನ ಬೆಳೆಸ್ಕೊಂಡಿದ್ದಾರೆ. ಇದು ನಾವು ನಿರೀಕ್ಷೆ ಮಾಡಿದ್ದೆ. ಆದರೆ ಇವತ್ತು ನಾವೇನೋ ಹೋರಾಟಕ್ಕೆ ಕಾಲನ್ನಿಟ್ಟಿದ್ದೇವೆ. ನಾನು ಆಗಲೇ ಬಹಳಷ್ಟು ಸಂದರ್ಭದಲ್ಲಿ ಹೇಳಿದ್ದೇನೆ, ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ. ಇದು ಪ್ರಾರಂಭಿಕ ಹಂತದ ಹೋರಾಟ. ನಿರಂತರವಾಗಿ ಯಾವ ರೀತಿ ಕಳೆದ 2 ವರ್ಷದಿಂದ ಇನ್ನು ಮುಂದಿನ ತಿಂಗಳು ಕೂಡ 2 ವರ್ಷ ಪೂರೈಸ್ತಾ ಇದ್ದಾರೆ. ಅವತ್ತು ಕೂಡ ಸಾಕಷ್ಟು ಪ್ರಶ್ನೆ ಮಾಡ್ತಕ್ಕಂಥದ್ದಿದೆ ಕಾಂಗ್ರೆಸ್ನ ನಾಯಕರಿಗೆ, ಕಾಂಗ್ರೆಸ್ನ ಸರ್ಕಾರಕ್ಕೆ. ಈ ಕೆಲಸವನ್ನ ಜೆಡಿಎಸ್ ಪಕ್ಷ ಮಾಡೇ ಮಾಡ್ತೇವೆ. ಈಗ ನೀವು ಬೃಹತ್ ಹೋರಾಟವನ್ನ ಮಾಡ್ತಾ ಇದ್ರಿ, ಇನ್ನೊಂದ್ ಕಡೆ ನಿಮ್ಮ ತಂದೆಯವರ ವಿರುದ್ಧವಾಗಿ ಒಂದು ಹೋರಾಟ ಕಾಂಗ್ರೆಸ್ ಮಾಡ್ತಾ ಇದೆ. ಇವತ್ತು ಸನ್ಮಾನ್ಯ ಕುಮಾರಣ್ಣವರು ಕೇಂದ್ರದಲ್ಲಿ ಸಚಿವರಾದ ನಂತರ ಕಾಂಗ್ರೆಸ್ನವ್ರಿಗೆ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅವ್ರಿಗೆ ಭಯ ಇರ್ತಕ್ಕಂಥದ್ದು ಜೆಡಿಎಸ್. ನಿನ್ನೆನೂ ತಾವು ನೋಡಿರ್ಬೋದು, ಕೆಪಿಸಿಸಿ ಕಚೇರಿಯಲ್ಲಿ ಪಾಪ ನಮ್ಮಲ್ಲೇ ವಿಧಾನ ಪರಿಷತ್ನ ಸದಸ್ಯರಾದಂಥ ಕೆಲವೊಂದಷ್ಟು ವ್ಯಕ್ತಿಗಳು ಪ್ರೆಸ್ ಮೀಟ್ ಕರೆದು ಮೋಸ್ಟ್ಲಿ ನಮ್ಮ ವಿರುದ್ಧ ಮಾತಾಡಿದ್ರೆ ಅಲ್ಲಿ ಇನ್ನೂ ಯಾವುದೋ MLC ಪೋಸ್ಟ್ ಸಿಕ್ಕಿಲ್ಲ ಅವ್ರಿಗೆ. ಹೇಳಿದ್ರು ಇವತ್ತು JP ಭವನಕ್ಕೆ ಏನೋ ಲಾರಿಗಳು ಕಳಿಸ್ತೀವಿ, ಡಾಕ್ಯುಮೆಂಟ್ಸ್ ತುಂಬಿಸಿ ಕಳಿಸಿ ಅಂತ. ಒಂದು ಮಾತನ್ನ ಹೇಳ್ತೇನೆ, ದಯಮಾಡಿ ಶ್ರಮ ತಗೋಬೇಡಿ. ಆ ಲಾರಿ ಬಾಡಿಗೆ ಇದೆಯಲ್ಲ, ಇಲ್ಲಿ ಬೆಂಗಳೂರು ನಗರದಲ್ಲಿ ರಾಶಿ ಕಸ ಬಿದ್ದಿದೆ. ದಯಮಾಡಿ ಅದಕ್ಕೆ ಉಪಯೋಗ ಮಾಡ್ಕೊಳ್ಳಿ, ಅದನ್ನ ನಾವೇ ಕಳಿಸ್ಕೊಡ್ತೀವಿ ಡಾಕ್ಯುಮೆಂಟ್ಸ್. ತಾಳ್ಮೆ ಇರಲಿ. ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅಭಿಯಾನ ಇವತ್ತಿಗೆ ಮಾತ್ರ ಸೀಮಿತವಾಗಿರುತ್ತಾ, ನಿರಂತರವಾಗಿ ನಿಮ್ಮ ಹೋರಾಟ ಇರುತ್ತಾ? ಇದು ಮೊದಲನೇ ದಿನದ ಅಭಿಯಾನ. ಇವತ್ತು ಈ ಒಂದು ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅಂತಕ್ಕಂಥದ್ದು ಜನರ ಭಾವನೆಗೆ ನಾವು ಸ್ಪಂದಿಸಬೇಕಾಗಿದೆ. ರಾಜ್ಯಾದ್ಯಂತ ನಮ್ಮ ಹೋರಾಟವನ್ನ ಮುಂದುವರಿಸ್ತೇವೆ. ಹೇಗಿತ್ತು ರೆಸ್ಪಾನ್ಸ್ ಹೇಗೆ ಸರ್ ಇವತ್ತಿನ ಸಾಕಪ್ಪ ಸಾಕು ಕಾಂಗ್ರೆಸ್ ಅಭಿಯಾನಕ್ಕೆ? ಹೇಗಾಯ್ತು? ರಾಜ್ಯಾದ್ಯಂತ ಹೋರಾಟಗಾರ ಹೇಗೆ ಬಂದಿದ್ರು? ಇವತ್ತು ಕೇಂದ್ರದ ನಾಯಕರು, ನಮ್ಮ ಪಕ್ಷದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣವರ ನೇತೃತ್ವದಲ್ಲಿ ನಡೆದಂತ ಈ ಒಂದು ಹೋರಾಟಕ್ಕೆ ರಾಜ್ಯಾದ್ಯಂತ ಜನತಾದಳ ಪಕ್ಷದ ಶಾಸಕರು, ಮಾಜಿ ಶಾಸಕರು, ಮುಖಂಡರು, ಕಾರ್ಯಕರ್ತರು ಸೇರಿದಂತೆ ಹಲವಾರು ಜನ ಶಾಸಕ ಮಿತ್ರರು ಬಂದಿದ್ರು, ಸಾರ್ವಜನಿಕರು ಕೂಡ ಬಂದಿದ್ರು. ಹಾಗಾಗಿ ನಿಮಗೆ ನಾನು ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಕಾರಣ, ಮಾಧ್ಯಮದ ಸ್ನೇಹಿತರು ಪ್ರತಿನಿತ್ಯ ನೀವು ಇರ್ತಕ್ಕಂಥ ವಾಸ್ತವಾಂಶವನ್ನ ಜನಗಳಿಗೆ ಬಿತ್ತರಿಸ್ತಕ್ಕಂಥ ಕೆಲಸ ಮಾಡ್ತಿದ್ದೀರಿ. ನೀವೇ ಒಂದು ಆಪೋಸಿಷನ್ ಪಾರ್ಟಿಯಾಗಿ ಕೆಲಸ ಮಾಡ್ತಿದ್ದೀರಿ. ನಿಮಗೆ ನಾನು ಧನ್ಯವಾದಗಳು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಹೋರಾಟನೂ ಇರುತ್ತೆ ಸರ್ ನಿರಂತರವಾಗಿ? ಹಾಗಾದ್ರೆ ನಿರಂತರವಾಗಿ ನಾವೆಲ್ಲರೂ ಸೇರಿ ಹೋರಾಟ ಮಾಡಬೇಕಾಗ್ತದೆ. ಯಾಕೆಂದ್ರೆ ಇದು ರಾಜ್ಯದ ಸಂಪತ್ತಿನ ಪ್ರಶ್ನೆ. ಯಾಕೆಂದ್ರೆ ಮೊನ್ನೆ ದಿನ ನಾನು ಹೇಳಿದ್ದೇನೆ, ಪತ್ರಿಕೆಯಲ್ಲಿ ಬಂತು, ದೊಡ್ಡ ಸುದ್ದಿ ಆಯ್ತು, ಬಹಳ ಗಂಭೀರವಾದಂತ ಚರ್ಚೆ. ಇವತ್ತೇನು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ನಂಬರ್ 1 ಸ್ಥಾನ ಕೊಟ್ಟಿದ್ದಾರೆ ಭ್ರಷ್ಟಾಚಾರದಲ್ಲಿ ಕರ್ನಾಟಕಕ್ಕೆ. ಯಾವ ರೀತಿ ಹಿಮಾಚಲ್ ಪ್ರದೇಶ ದಿವಾಳಿ ಎದ್ದೋಗಿದೆ, ತೆಲಂಗಾಣ ದಿವಾಳಿ ಎದ್ದೋಗುವಂತ ಸ್ಟೇಜ್ಗೆ ಬಂದು ತಲುಪಿದೆ. ಮುಂದೆ ನಮ್ಮ ಆರ್ಥಿಕ ಸುನಾಮಿ ನಮ್ಮ ರಾಜ್ಯದಲ್ಲಿ ಆಗದೆ ಇರತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವು ಧ್ವನಿಗೂಡಿಸಬೇಕಾಗಿದೆ ಒಟ್ಟಾಗಿ. ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರು. ಮತ್ತೆ ಅದೇ ರೀತಿ ಶಾಸಕರಂತ ಹರೀಶ್ ಗೌಡ್ರು ಇದ್ದಾರೆ, ಮಾಜಿ ಶಾಸಕರ ಅಶ್ವಿನ್ ಇದ್ದಾರೆ, ರಮೇಶ್ ಗೌಡ್ರು ಇದ್ದಾರೆ, ಮತ್ತೆ ಮಂಜುನಾಥ್ ಇದ್ದಾರೆ, ಮತ್ತೆ ಸ್ವರೂಪ್. ಈ ರೀತಿಯಾಗಿ ಶಾಸಕರ ಒಂದು ಶಕ್ತಿ ನಿಖಿಲ್ ಕುಮಾರಸ್ವಾಮಿ ಅವರ ಜೊತೆ ಇದೆ. ಅವರೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದು ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಈಗ ಹರೀಶ್ ಗೌಡ್ರು ಅವ್ರನ್ನ ನಾನು ಮಾತಾಡಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಸರ್, ಒಗ್ಗಟ್ಟಾಗಿ ಇವತ್ತು ಶಕ್ತಿ ಪ್ರದರ್ಶನ ಆಯ್ತು ನಿಮ್ದು. ಒಗ್ಗಟ್ಟಾಗಿ ನಮ್ಮ ಪಕ್ಷದ ಶಾಸಕರುಗಳು, ಮಾಜಿ ಸಚಿವರುಗಳು, ಹಿರಿಯ ಮುಖಂಡರುಗಳು, ಮಾಜಿ ಶಾಸಕರುಗಳು, ಕಾರ್ಯಕರ್ತರು ಕರ್ನಾಟಕದಾದ್ಯಂತ ಬಂದಿದ್ದಾರೆ. ಯಾರಿಗೂ ₹1 ದುಡ್ಡು ಕೊಟ್ಟಿಲ್ಲ, ಯಾರಿಗೂ ₹1 ದುಡ್ಡು ಕೊಡದೆ ಸ್ವಯಂ ಪ್ರೇರಿತವಾಗಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಹೋರಾಟ ಮಾಡಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಇವತ್ತು ಬೆಂಗಳೂರಿಗೆ ಬಂದಿದ್ದಾರೆ. ಒಂದೊಂದು ದಿನ ಇನ್ನು ಹೆಚ್ಚಿನ ರೀತಿಯಲ್ಲಿ ಹೋರಾಟವನ್ನ ಮಾಡ್ತೀವಿ, ನಾವೆಲ್ಲ ಒಗ್ಗಟ್ಟಾಗಿ ಮಾಡ್ತೀವಿ. ಜೆಡಿಎಸ್ನ ಶಾಸಕರು ಒಗ್ಗಟ್ಟಾಗಿಲ್ಲ, ಒಂದುಗೂಡ್ತಾ ಇಲ್ಲ ಅನ್ನೋ ಒಂದು ಸಂದೇಹ ಮಾತು ಇತ್ತು. ಇವತ್ತು ಆ ಸಂದೇಶ ಎಲ್ಲ ಬ್ರೇಕ್ ಮಾಡಿದಿರಿ. ಹಾಗಾದ್ರೆ ವೇದಿಕೆ ತಾವೆಲ್ಲರೂ ನೋಡಿದೀನಿ ಅಂತ ನಾವು ಅನ್ಕೊಂಡಿದೀವಿ. ವೇದಿಕೆ ಮೇಲೆ ನಮ್ಮ ಪಕ್ಷದ ಎಲ್ಲ ಶಾಸಕರುಗಳು, ಮುಖಂಡರುಗಳು ಎಲ್ಲರೂ ಸಹ ಹಾಜರಿದ್ರು. ಆದ್ರಿಂದ ನಮ್ಮ ಪಕ್ಷ ಒಗ್ಗಟ್ಟಾಗಿದೆ, ಯಾವುದೇ ರೀತಿಯಾದಂಥ ವ್ಯತ್ಯಾಸ ಇಲ್ಲ. ನಾವೆಲ್ಲ ಕುಮಾರಣ್ಣ ಅವರ ನೇತೃತ್ವದಲ್ಲಿ, ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪಕ್ಷವನ್ನು ಕಟ್ತೀವಿ. ಇದಿಷ್ಟು ಶಾಸಕ ಹರೀಶ್ ಗೌಡ್ರು. ಮತ್ತೆ ಯಾಕಂದ್ರೆ ಈ ಒಂದು ಆರ್ಥಿಕ ಸುನಾಮಿ ಏನಾಗ್ತಿದೆ, ಇದು ಸಾಕಷ್ಟು ಮುಂದಿನ ಒಳ್ಳೇದಲ್ಲ. ಇದಕ್ಕೆ ನಮ್ಮ ಹೋರಾಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿರಂತರವಾಗಿರುತ್ತೆ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಹೇಳ್ತಾ ಇರುವಂತ. ಕ್ಯಾಮರಾಮನ್ ಮಂಜು ಜೊತೆ ಸುನಿಲ್, TV9 ಬೆಂಗಳೂರು.